ಹಾಯ್, ಸಂಪಾದನೆಗೆ 1000 ದಾರಿ ಇದೆ ನಿಜ, ಆದ್ರೆ ಮನೇಲೆ ಕೂತು ಸಂಪಾದನೆ ಮಾಡಬಹುದಾ? ಖಂಡಿತ ಹೌದು. ನಾನು ಹೇಳುವಂತಹ ಈ 5 ಸೀಕ್ರೆಟ್ ಸ್ಕಿಲ್ಸ್ ನ ನೀವು ಕಲ್ತ್ಕೊಂಡ್ರೆ ನೀವು ಮನೇಲೆ ಕೂತು ಆರಾಮಾಗಿ ಸಂಪಾದನೆ ಮಾಡಬಹುದು. ಆಕ್ಚುಲಿ ಕೋವಿಡ್ ಬಂತು ಹೋಯ್ತು, ಜಾಬ್ಸ್ ಅಂತೂ ಹೋಗ್ತಾನೆ ಇದೆ, ಆಗ್ಲೂ ಕೂಡ ಈಗಲೂ ಕೂಡ ಇನ್ಫ್ಲೇಷನ್ ಇಸ್ ಅಟ್ ಸ್ಪೀಕ್. ಸೊ ಇವಾಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಮನೇಲೆ ಕೂತು ಈ 5 ಸೀಕ್ರೆಟ್ ಸ್ಕಿಲ್ಸ್ ನ ಕಲ್ತ್ಕೊಂಡ್ರೆ ನೀವು ಎಷ್ಟು ಸಂಪಾದನೆ ಮಾಡ್ಬೋದು? ಖಂಡಿತವಾಗ್ಲೂ ವಿತಿನ್ 1 or 2 months ನೀವು ಈ ಪ್ರಾಪರ್ ಆಗಿ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡ್ರೆ 50 ರಿಂದ 60 ಸಾವಿರಕ್ಕೆ ಮೋಸನೇ ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಯಾವ್ಯಾವುದು ಈ 5 ಸೀಕ್ರೆಟ್ ಸ್ಕಿಲ್ಸ್ ನೋಡೋಣ. ಆ ಲಿಸ್ಟ್ ಅಲ್ಲಿ ಬರುವಂತಹ ಫಸ್ಟ್ ಒನ್ ಇಸ್ ಮೇಕಿಂಗ್ ದ ಮೀಮ್ಸ್. ಓಕೆ, ಮೀಮ್ಸ್ ಮಾಡೋಕ್ಕೂ ದುಡ್ಡು ಕೊಡ್ತಾರಾ ಗುರು? ಅರೆ ಖಂಡಿತ ಕೊಡ್ತಾರೆ, ಪ್ರೊಫೆಷನಲ್ ಮೀಮರ್ಸ್ಗೆ ಮಾತ್ರ. ಓಕೆ, ಸೊ ನಿಮಗೆ ಮೀಮ್ ಮಾಡೋದಕ್ಕೆ ಪ್ರಾಪರ್ ಆಗಿ ಕಲ್ತ್ಕೊಂಡ್ರೆ ವಿತಿನ್ 1 or 2 months ನೀವು ಅದನ್ನ ಆರಾಮಾಗಿ ಯೂಸ್ ಮಾಡಿ ನಿಮ್ಮ ಕ್ಲೈಂಟ್ಸ್ನ ಹುಡುಕ್ಬೋದು. ಈ ಮೀಮ್ ಮಾಡೋದನ್ನ ಕಲಿಯೋದಲ್ಲಿ ಈ ಪ್ರೊಫೆಷನಲ್ ಮೀಮ್ ಮೇಕರ್ಸ್ ಆಗೋದು ಹೇಗೆ ಅಂತಂದರೆ, ಈಗ ಆಲ್ರೆಡಿ ಇಂಟರ್ನೆಟ್ಟಲ್ಲಿ ತುಂಬ ಫ್ರೀ ಆ್ಯಪ್ಸ್ ಇದೆ, ಲೈಕ್ ಇಮೇಜ್ ಫ್ಲಿಪ್, ಹಾಗೆ ಕ್ಯಾನ್ವಾ, ಕೀಪಿಂಗ್, ಈ ಥರ. ಇಲ್ಲಿ ಆಲ್ರೆಡಿ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸ್ ಇರುತ್ತೆ, ನೀವು ಅದನ್ನು ಯೂಸ್ ಮಾಡಿ ಮೀಮ್ನ ಕ್ರಿಯೇಟ್ ಮಾಡ್ಬೋದು. ವಿಚಾರ ಏನಪ್ಪಾ ಅಂದರೆ, ನಿಮಗೆ ಮೀಮ್ ಸೆನ್ಸ್ ಇರಬೇಕು, ಹಾಗೆ ಹ್ಯೂಮರ್ ಸೆನ್ಸ್ ಇರಬೇಕು. ಈ ಎರಡು ನಿಮ್ಮಲ್ಲಿ ಪ್ರಾಪರ್ ಆಗಿದೆ ಅಂತಂದರೆ ನೀವು ಆರಾಮಾಗಿ ಮೀಮ್ ಮೇಕರ್ ಆಗ್ಬೋದು. ಓಕೆ, ಈಗ ಕ್ಲೈಂಟ್ಸ್ ಎಲ್ಲಿಂದ ಹುಡ್ಕೊಂಡು ಹೋಗೋಣ? ನೋ ನಾನಿದ್ದೀನಲ್ಲ, ಐ ವಿಲ್ ಗಿವ್ ಯು ಅ ಸೊಲ್ಯೂಷನ್. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಯೂಟ್ಯೂಬಲ್ಲಿ ಹಾಗೆ ನಮ್ಮ ಇನ್ಸ್ಟಾ ಚಾನಲಲ್ಲೇ ತುಂಬ ವಿಡಿಯೋಸ್ ಇದೆ ಅಲ್ಲ. ಸೊ ಅದರಲ್ಲೇ ಒಂದು 5-6 ವಿಡಿಯೋನ ಸೆಲೆಕ್ಟ್ ಮಾಡಿ ಮೀಮ್ಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿರುವಂತಹ ನಮ್ಮ ಮೇಲ್ ಐಡಿಗೆ ಕಳಿಸಿ. ನಮಗೆ ನಿಮ್ಮ ವರ್ಕ್ ಇಷ್ಟ ಆದರೆ ಪೇಯ್ಡ್ ಇಂಟರ್ನ್ಶಿಪ್ ನಾವೇ ನಿಮಗೋಸ್ಕರ ಆಫರ್ ಮಾಡ್ತೀವಿ. ಸೂಪರ್ ಅಲ್ಲ? ಓಕೆ, ನೆಕ್ಸ್ಟ್ ಸ್ಕಿಲ್ ಬಂದಿರೋದು PPT ಮೇಕರ್. ಈ PPT ಮೇಕರ್ ಅಂದರೆ ಏನು? ಈಸಿ. PPT ಮಾಡೋದು ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದು. ಇದೊಂದು ಯಾಕೆ ಇಂಪಾರ್ಟೆಂಟ್ ಸ್ಕಿಲ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಆಸ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಫ್ರಮ್ 3 to 4 years ಇಂದ ತುಂಬಾನೇ ಸ್ಟಾರ್ಟಪ್ ಕಂಪ್ನೀಸ್ ಬರ್ತಾ ಇದೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಅಪ್ಕಮಿಂಗ್ ಇಯರ್ಸಲ್ಲೂ ಕೂಡ ಆ ನಂಬರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಎಲ್ಲ ಸ್ಟಾರ್ಟಪ್ ಕಂಪ್ನೀಸ್ಗಾಗಲಿ ಅಥವಾ ಯಾವುದೇ ಕಂಪ್ನೀಸ್ಗಾಗಲಿ ಅವರ ಪಿಚ್ ಡೆಕ್ಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದ ಪ್ರಾಬ್ಲಮ್ ಇಸ್ ದಟ್ ಪ್ರೊಫೆಷನಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿಕೊಡುವಂತಹ ಪ್ರೊಫೆಷನಲ್ಸ್ ಏನಿದ್ದಾರೆ ಅವರ ಸಪ್ಲೈ ತುಂಬ ಕಡಿಮೆ ಇದೆ. ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ತುಂಬ ಕಡಿಮೆ ಇದೆ. ಸೊ ಇಫ್ ಯು ಲರ್ನ್ ಇಟ್ ಪ್ರೊಫೆಷನಲಿ, ಸೊ ಯು ಹ್ಯಾವ್ ಅ ಕ್ಯಾಚ್ ಇನ್ ದಿಸ್. ಓಕೆ, ಸಾರಿ, ಯು ಹ್ಯಾವ್ ಅ ಚಾನ್ಸ್ ಇನ್ ದಿಸ್. ದ ಪ್ರಾಬ್ಲಮ್ ಇಸ್, ಅಗೇನ್ ನಿಮಗೆ ಕ್ವಶನ್ ರೇಸ್ ಆಗುತ್ತೆ, ಎಲ್ಲಿ ಪ್ರೊಫೆಷನಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋದು? ಅಗೇನ್ ದ ಸೇಮ್ ಆನ್ಸರ್. ಇಲ್ಲಿ ನಿಮಗೆ ಇಂಟರ್ನೆಟಲ್ಲೇ ತುಂಬ ವೆಬ್ಸೈಟ್ಸ್ ಇದೆ ನಿಮಗೆ ಫ್ರೀ ಆಗಿ ನೀವು ಇದನ್ನು ಕಲಿಯೋದಕ್ಕೆ, ಲೈಕ್ ಕ್ಯಾನ್ವಾ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಇದೆಲ್ಲ ಇದೆ. ನೀವು ಆರಾಮಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಒನ್ಸ್ ಯು ಆರ್ ಡನ್, ಯು ಕ್ಯಾನ್ ಸ್ಟಾರ್ಟ್ ಫೈಂಡಿಂಗ್ ಔಟ್ ಯುವರ್ ಕ್ಲೈಂಟ್ಸ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಫ್ರಮ್ ದಿಸ್. ಸೂಪರ್ ಅಲ್ಲ? ಓಕೆ, ನೆಕ್ಸ್ಟ್ ಥರ್ಡ್ ಸ್ಕಿಲ್ ಬಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಲೈಕ್ ಇನ್ ದ ಫಾರ್ ಇ ಕಾಮರ್ಸ್, ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಥರದಕ್ಕೆ. ಓಕೆ, ಮೀಶೋ, ಈ ಥರದಕ್ಕೆ. ನಮಗೆ ಎಲ್ಲರಿಗೂ ಗೂಗಲ್ SEO ಬಗ್ಗೆ ಗೊತ್ತು, ಇದ್ರ ಬಗ್ಗೆ ತುಂಬಾ ಕಾಂಪಿಟೇಷನ್ ಇದೆ. ಸೊ ಬಟ್ ಈ ಕಾಮರ್ಸ್ ವೆಬ್ಸೈಟ್ ಇದೆಯಲ್ಲ, ಈ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್, ಇವುಗಳ SEO ಮೇಲೆ ಇನ್ನೂ ಜಾಸ್ತಿ ಜನರ ಕಣ್ಣು ಬಿದ್ದಿಲ್ಲ. ದಟ್ ಇಸ್ ಆಸಮ್ ಅಲ್ಲ? ಸೊ ಇವಾಗ ನಾವೇನು ಮಾಡಬೇಕಾಗತ್ತೆ, ನೀವು ಈ ಒಂದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮೇಲೆ ವರ್ಕ್ ಮಾಡಿ. ಹೇಗೆ ಅಂತ ಅಂದರೆ, ನೀವು ಒಂದು ಅಮೆಝಾನ್, ಫ್ಲಿಪ್ಕಾರ್ಟಲ್ಲೇ ಒಂದಷ್ಟು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಪ್ರಾಕ್ಟಿಕಲ್ ವರ್ಕ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳಿ. ಇಲ್ಲ ನಿಮ್ಮ ಫ್ಯಾಮಿಲಿ ಆರ್ ಫ್ರೆಂಡ್ಸಲ್ಲೇ ಯಾರೊಬ್ರು ಸೆಲ್ಲರ್ಸ್ ಇದ್ದಾರೆ ಅಂದರೆ ಅವರ ಒಂದು ಸೆಲ್ಲಿಂಗ್ ಪ್ರಾಡಕ್ಟ್ ಏನಿರುತ್ತೆ ಅದನ್ನು ನೀವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿ ಅದರಲ್ಲೂ ಕೂಡ ನೀವು ಪ್ರಾಕ್ಟಿಕಲ್ ನಾಲೆಜ್ನ ಪಡ್ಕೊಬಹುದು. ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ, ಪ್ರಾಕ್ಟಿಕಲ್ ನಾಲೆಜ್ ಇದ್ದಷ್ಟು ಒಳ್ಳೆಯದು. ಯಾಕೆಂತಂದರೆ ಅದಾದಮೇಲೆ ನೀವು ಕ್ಲೈಂಟ್ಸ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಇವಾಗ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇಂದಾನೆ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ 50% ಪ್ರಾಡಕ್ಟ್ ಆ್ಯಕ್ಚುಲಿ ಮಾರಾಟ ಆಗ್ತಿರೋದು. ಸೊ ಯಾವುದೇ ಸೆಲ್ಲರ್ಸ್ಗೆ ನಿಮ್ಮ ಒಂದು ಪ್ರಾಡಕ್ಟ್ನ ನಾವು ಜಾಸ್ತಿ ಸೆಲ್ ಮಾಡಿಸ್ತೀವಿ ಅಂತ ಹೇಳಿದಾಗ ಯಾರು ಬೇಡ ಅಂತಂತೂ ಖಂಡಿತ ಅನ್ನಲ್ಲ. ಸೊ ದಿಸ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ, ಯು ಕ್ಯಾನ್ ಟ್ರೈ ದಿಸ್. ಸೊ ನೆಕ್ಸ್ಟ್ ಬಂದು ಬೇಸಿಕ್ ಕೋಡಿಂಗ್. ನೆಕ್ಸ್ಟ್ ಸ್ಕಿಲ್ ಇಸ್ ಬೇಸಿಕ್ ಕೋಡಿಂಗ್. ಸೊ ಕೋಡಿಂಗ್ ಹೇಗೆ ಮಾಡೋದು, ಎಲ್ಲಿ ಮಾಡೋದು, ಯಾಕೆ ಮಾಡೋದು, ಇದ್ರ ಬಗ್ಗೆ ತುಂಬಾ ವಿಡಿಯೋಸ್ ಆಲ್ರೆಡಿ ನೋಡಿರ್ತೀರ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕೋಡಿಂಗ್. ಸೊ ನಾನು ಅದ್ರ ಬಗ್ಗೆ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಐ ವಿಲ್ ಟಾಕ್ ಅಬೌಟ್ ದ ಡಿಫ್ರೆಂಟ್ ಒನ್. ದ ಥಿಂಗ್ ಇಸ್, ಕ್ಲೈಂಟ್ ಎಲ್ಲಿ ಹುಡ್ಕೋದು? ಯಾಕೆ ಅಂತ ಅಂದರೆ, ಈ ಬೇಸಿಕ್ ಕೋಡಿಂಗ್ ಏನಿದೆ ಇಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಸಪ್ಲೈಯೂ ಚೆನ್ನಾಗಿದೆ, ಡಿಮ್ಯಾಂಡು ಚೆನ್ನಾಗಿದೆ, ಕಾಂಪಿಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ಕ್ಲೈಂಟ್ಸ್ ಎಲ್ಲಿ ಹುಡ್ಕೋದು? ನೋ ಪ್ರಾಬ್ಲಮ್. ನೀವು ಬೇಸಿಕ್ ಕೋಡಿಂಗ್ ಕೋರ್ಸ್ ಮಾಡಿದರೆ ಮಿನಿಮಮ್ 3 to 4 ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿರ್ತೀರ. ಸೊ ನೀವೇನು ಮಾಡಿ, ನಿಮ್ಮ ಅಪ್ಲಿಕೇಶನ್ನ ಹಾಗೆ ನಿಮ್ಮ ಪ್ರಾಜೆಕ್ಟ್ಸ್ನ ಡಿಸ್ಕ್ರಿಪ್ಷನಲ್ಲಿರುವಂತಹ ನಮ್ಮ ಮೇಲ್ ಐಡಿಗೆ ಕಳಿಸಿ. ನಮಗೆ ನಿಮ್ಮ ವರ್ಕ್ ಇಷ್ಟ ಆದರೆ
ಪೇಡ್ ಕೊಲಾಬ್ರೇಷನ್ ನಾವೇ ನಿಮ್ಗೋಸ್ಕರ ಆಫರ್ ಮಾಡ್ತೀವಿ, ನಾವೇ ನಿಮ್ಮ ಫಸ್ಟ್ ಕ್ಲೈಂಟ್ ಕೂಡ ಆಗ್ಬಹುದು, ಯಾರಿಗೊತ್ತು ಅಲ್ಲ. ಓಕೆ, ನೆಕ್ಸ್ಟ್ ಸ್ಕಿಲ್ ಬಂದು ಅಂಡ್ ಲಾಸ್ಟ್ ಅಂಡ್ ಮ್ಯಾಸಿವ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಕಿಲ್ ಬಂದು ಫಿಲ್ಮ್ ಮೇಕಿಂಗ್. ಹೌದು, ಫಿಲ್ಮ್ ಮೇಕಿಂಗ್. ಓಕೆ, ಐ ಅಗ್ರಿ, ಇದನ್ನ 1 or 2 months ಅಲ್ಲಿ ಖಂಡಿತ ಕಲಿಯೋಕ್ಕಾಗಲ್ಲ, ಬಿಕಾಸ್ ಇದರಲ್ಲಿ ತುಂಬಾನೇ ಕಾಂಪೊನೆಂಟ್ಸ್ ಇದೆ. ಓಕೆ, ಆದರೆ ನೀವು ನಿಮ್ಮ ಟೈಮ್ನ ಇದರಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಪರ್ ಆಗಿ ಕಲ್ತ್ರಿ, ಪ್ರೊಫೆಷನಲ್ ಫಿಲ್ಮ್ ಮೇಕರ್ಸ್ ಆದ್ರಿ ಅಂದರೆ ಇಟ್ ಹ್ಯಾಸ್ ಅ ಹ್ಯೂಜ್ ವ್ಯಾಲ್ಯೂ. ಯಾಕೆ ಅಂತೀರಾ, ಇವಾಗ ನೀವು ಮೂವೀಸ್ ನೋಡಿ, ಮೂವೀಸ್ ಮೊದಲೆಲ್ಲ 2.5 ಗಂಟೆ 3 ಗಂಟೆ ಟೈಮ್ ಇರ್ತಿತ್ತು, ಬಟ್ ಈಗ 1.5 ಗಂಟೆ ಟೈಮಿಗೆ ಗೆಲ್ಬಿಟ್ಟಿದೆ. ಸೀರಿಯಲ್ಸ್ ಕೂಡ 15 minutes 20 minutes ಆಗೋಗಿದೆ. ಇನ್ನು ಯೂಟ್ಯೂಬು ಇನ್ಸ್ಟಾದಲ್ಲಂತೂ ನಿಮಗೆ ಗೊತ್ತು 1 minute ವಿಡಿಯೋಸ್ ತುಂಬಾನೇ ಟ್ರೆಂಡಿಂಗಲ್ಲಿದೆ. ಯಾಕೆ ಈ ಟೈಮ್ ಲಿಮಿಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಟೈಮ್ ಲಿಮಿಟಲ್ಲಿ ಸ್ಟೋರಿನ ಅಥವಾ ಫುಲ್ ವಿಚಾರನ ಹೇಗೆ ಕಟ್ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲೇನೆ ಒಬ್ಬ ಫಿಲ್ಮ್ ಮೇಕರ್ನ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಲ್ಮ್ ಮೇಕಿಂಗಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ತುಂಬ ಬೇರೆ ಬೇರೆ ಕಾಂಪೊನೆಂಟ್ಸ್ ಇದೆ, ಲೈಕ್ ಸ್ಕ್ರೀನ್ ರೈಟಿಂಗ್ ಆಗಿರಬಹುದು, ಸ್ಕ್ರೀನ್ ಪ್ಲೇ ರೈಟಿಂಗ್, ಓಕೆ, ಹಾಗೆ ಸೌಂಡ್ ರೆಕಾರ್ಡಿಂಗ್, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಹೀಗೆ ತುಂಬ ಇದೆ. ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕಲ್ತ್ರೆ ಇಟ್ ಗೋಯಿಂಗ್ ಟು ಹೆಲ್ಪ್ ಯು ಅಲಾಟ್. ಇವಾಗ ಬರೀ ಫಿಲ್ಮ್ ಮೇಕಿಂಗ್ ಅಂತ ಅಂದರೆ ಸೀರಿಯಲ್ ಹಾಗೆ ಮೂವೀಸ್ ಮಾತ್ರ ಇದೆ, ಆದರೆ ಐ ಆಮ್ ಡ್ಯಾಮ್ ಶ್ಯೂರ್ ಇನ್ನೊಂದು ಸ್ವಲ್ಪ ದಿನಗಳಾಯಿತು, ಸ್ವಲ್ಪ ವರ್ಷಗಳಲ್ಲೇ 1 or 2 years ಒಂದೊಳ್ಳೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಒಂದೊಳ್ಳೆ ಇನ್ಸ್ಟಾ ಹ್ಯಾಂಡಲ್ ಅಂದರೆ ಅವ್ರ ಜೊತೆ ಒಂದು ಒಳ್ಳೆ ಫಿಲ್ಮ್ ಮೇಕಿಂಗ್ ಟೀಮ್ ಇದ್ದೇ ಇರುತ್ತೆ. ಓಕೆ, ಸೊ ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್. ಓಕೆ, ಸೊ 2 to 3 months ಆಗ್ಬೋದು ಅದನ್ನೆಲ್ಲ ಕಲಿಯೋದಕ್ಕೆ, ಆದರೆ ಇಟ್ ಈಸ್ ವರ್ತ್ ದ ವೇಟ್, ಇಟ್ ಈಸ್ ವರ್ತ್ ಯುವರ್ ಟೈಮ್, ಎವ್ರಿಥಿಂಗ್. ಓಕೆ, ಸೊ ಇದಿಷ್ಟು ನಾನು ನಿಮಗೆ ಹೇಳಿದಂತಹ 5 ಸೀಕ್ರೆಟ್ ಸ್ಕಿಲ್ಸ್. ಈ ಪುಟ್ಪುಟಾಣಿ ಸ್ಕಿಲ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಕಲಿತು ಅದನ್ನು ನೀವು ಅಪ್ಲೈ ಮಾಡೋದು ಹೋದಾಗಲೇ ಗೊತ್ತಾಗುತ್ತೆ. ಓಕೆ, ಇನ್ನೊಂದಷ್ಟು ವಿಚಾರಗಳನ್ನ ಸಂಪಾದನೆಗೆ ಹಾಗೆ ಸೇವಿಂಗ್ಸ್ಗೆ ಒಂದಷ್ಟು ಮಾಹಿತಿಗಳನ್ನ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.